ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನು ಫಾರೂಕ್ ಜಾಯ್ನ್ ಆಗ್ತಾ ಇದ್ದಾರೆ. ಬರೀ ಫಾರೂಕ್ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. 2010ರ ಮಂಗಳೂರು ವಿಮಾನ ದುರಂತದಲ್ಲಿ ಬದುಕುಳಿದ ವ್ಯಕ್ತಿ ಫಾರೂಕ್. ಆ ಫಾರೂಕ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಇದೀಗ. ಫಾರೂಕ್ ಅವರೇ ನಮಸ್ಕಾರ. ಫೈನ್ ನಾನು ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ಫಾರೂಕ್ ಆಗಲಿ ಅಥವಾ ನಿನ್ನೆ ಘಟನೆಯಲ್ಲಿ ರಮೇಶ್ ಆಗಲಿ, ಸುನಿಲ್, ರಮೇಶ್ ಅವ್ರು ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು, ಅವ್ರನ್ನ ಯಾರೋ ಮಾತಾಡಿಸ್ತಾ ಇದ್ರು, ನೀವು ಹೆಂಗೆ ಬದುಕುಳಿದ್ರಿ, ಏನಾಯಿತು ಅಂತ. ಎಲ್ಲರೂ ಅಂದ್ಕೊಂಡಿದ್ರಿ ಏನಂದರೆ ವಿಮಾನ ಬೀಳಬೇಕಾದ್ರೆ ಇವರೇನೋ ಎಕ್ಸಿಟ್ ಡೋರನ್ನು ಓಪನ್ ಮಾಡಿಬಿಟ್ಟು ಆಚೆ ಜಂಪ್ ಮಾಡಿಬಿಟ್ಟಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ವಿಮಾನ ಬಿದ್ದು ಹೋಗಿದೆ. ಅದು ಬಿದ್ದು ಹೋದ ಮೇಲೆ ಇವರು ಕೂತಿದ್ದಂಥ ವಿಮಾನದ ಪಾರ್ಟ್ ಇತ್ತಲ್ಲ, ಅದು ಸ್ವಲ್ಪ ಕೆಳಗಡೆ ಫ್ಲೋರಲ್ಲಿ ಬಂದಿದೆ. ಅದು ಆಗೇನಾಗಿದೆ, ಅಲ್ಲಿಂದ ಇವ್ರು ಒಂದು ಕಡೆ ನೋಡಿದಾಗ, ಒಂದು ವಿಂಡೋ ಸೈಡ್ ನೋಡಿದಾಗ ಗೋಡೆ, ಇನ್ನೊಂದು ವಿಂಡೋ ಸೈಡು ಸ್ವಲ್ಪ ಜಾಗ ಇತ್ತು. ಆ ಜಾಗ ನೋಡಿದ್ರು, ಆ ಟೈಮ್ಗೆ ಇನ್ನು 20 ಸೆಕೆಂಡ್ ಅವರು ಲೇಟ್ ಆಗಿದ್ದಿದ್ರು ಏನು ಬೇಕಾದ್ರೂ ಆಗಬಹುದಾಗಿತ್ತು. ಅಲ್ಲಿ ಎಡಗೈ ಆಗಲೇ ಸುಡಕ್ಕೆ ಶುರುವಾಗಿತ್ತಂತೆ. ಜಿಗಿದ್ಬಿಟ್ರು ಅವರು. ಎಲ್ಲಿ ಜಿಗಿತಾ ಇದ್ದೀನಿ, ಎಲ್ಲಿ ಬೀಳ್ತಾ ಇದ್ದೀನಿ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಇಂಥ ಒಂದು ನೋಡಿ, ರಮೇಶ್ ಅದನ್ನೇ ಹೇಳ್ತಾ ಇದ್ರು, ನಾನು ಆ ಥರ ಜಿಗಿದ್ಬಿಟ್ಟು ಪಾರಾದೆ ಅಂಥೇಳಿ. ಈ ಮಂಗಳೂರಿನ ವಿಮಾನ ದುರಂತಕ್ಕೂ ಮಂಗಳೂರಲ್ಲಿ ಓವರ್ ಶೂಟ್ ಆಗಿದ್ದು. ಇದು ಟೇಬಲ್ ಟಾಪ್ ಏರ್ಪೋರ್ಟ್. ಅದು ಒಂದು ಇಷ್ಟೇ ಅಂತ ಅಂತರ ಇರುತ್ತೆ, ಅಷ್ಟಲ್ಲೇ ಇಳಿಬೇಕು, ಅಷ್ಟಲ್ಲೇ ಅದು ಅದರ ವೇಗ ಪೂರ್ತಿ ತಗ್ಗಿಸಿ ನಿಲ್ಲಬೇಕದು. ಬಟ್ ಇದು ಕಲ್ ಥರ ಬಿದ್ದೋಯ್ತಿದ್ದು, ಟೇಕ್ ಆಫ್ ಆದ ಕೆಲವೇ ಕಲ್ ಥರ ಬಿದ್ದು ಹೋಯಿತು. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಇಂಥ ಒಂದು ವಿಮಾನಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ನೋಡಿ, ಜಾಬ್ ಬಾರ್ನೆಟ್ ಅಂತ ಹೇಳಿ 2024ರಲ್ಲೇ ಡ್ರೀಮ್ ಲೈನರ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕ್ವಶನ್ ರೈಸ್ ಮಾಡ್ತಾನೆ ಆ ಮನುಷ್ಯ. ರೈಸ್ ಮಾಡಿದ 2 ತಿಂಗಳಲ್ಲಿ ಆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇನ್ನೊಬ್ಬರು ವಿಷಲ್ ಬ್ಲೋವರ್ ಇಂಜಿನಿಯರ್ ಕೂಡ ಇದ್ದರು. ಅವರು ಕೂಡ ಒಂದು ಕಡೆ ಹೇಳ್ತಾರೆ, ಈ ವಿಮಾನಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕಾರ್ಬನ್ ಫೈಬರ್ ಭಾಗ ಸರಿಯಾಗಿ ಜೋಡಿಸಿರಲಿಲ್ಲ. 2020, 2022ರಲ್ಲಿ ಅವತ್ತಿಗೆ ಈ ಒಂದು ಇಶ್ಯೂ ರೈಸ್ ಆಗಿತ್ತು. ಮತ್ತು ಇನ್ನೊಂದು ಕಡೆ ಫ್ಯೂಸ್ ಲೇಸ್ ತುಣುಕು ಬೇರೆ ಬೇರೆ ಕಂಪ್ನಿಗಳು ತಯಾರು ಮಾಡ್ತವೆ. ಸ್ಟಾಮ್ ಸಲೇಹ್ ಅಂತೇಳಿ ಈ ಮನುಷ್ಯ ಕೂಡ 2024 ಏಪ್ರಿಲಲ್ಲಿ ಆರೋಪವನ್ನು ಮಾಡಿದರು. ಬಿಡಿ ಭಾಗ ಸರಿಯಾಗಿ ಜೋಡಿಸಿರಲ್ಲ ಅಂತ. ಕಂಪನಿ ಮೊದಲು ಒಪ್ಕೊಳ್ಳುತ್ತೆ, ಎಸ್ ಅನ್ನತ್ತೆ, ಆದರೆ ಇದು ತುಂಬ ಏನು ತೊಂದರೆ ಆಗಿರ್ತಕ್ಕಂಥ ವಿಚಾರ ಅಲ್ಲ ಅಂತೇಳಿ ಅಲ್ಲಿಗಳಿದಿರುತ್ತೆ. ಬಹುಶಃ ಬೋಯಿಂಗ್ ಅಂತ ಬಂದಾಗ ಆರಾಮದಾಯಕ, ಇಂಧನ ಕ್ಷಮತೆಯ ದೊಡ್ಡ ಅದ್ಭುತ ವಿಮಾನ, ಎಂದೂ ಪತನವಾಗದ ವಿಮಾನ, ಈ ಬಿರುದುಗಳನ್ನು ಇಟ್ಕೊಂಡು ಆ ಬಿರುದುಗಳ ನಡುವೆ ಇದರ ಲೋಪದೋಷಗಳೆಲ್ಲ ಮುಚ್ಕೊಂಡು ಬಂದ್ಬಿಡ್ತಾ ಈ ಕಂಪನಿ ಅಂತ. ಅದು ಮುಂಚೆ ಒಂದು ಮಾತು ಹೇಳ್ತಿದ್ರು, ಇಫ್ ಇಟ್ಸ್ ಬೋಯಿಂಗ್ ಐ ಆಮ್ ಗೋಯಿಂಗ್ ಅಂತ. ಓಕೆ. ಈಗ ಹೇಳ್ತಿದ್ದಾರೆ ಇಫ್ ಇಟ್ಸ್ ಗೋಯಿಂಗ್ ಐ ಆಮ್ ನಾಟ್ ಗೋಯಿಂಗ್ ಅಂತ. ಓಕೆ. ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಒಂಚೂರು ನಾವು ಇದರಲ್ಲಿ ಹಿಸ್ಟ್ರಿನ ನೋಡಬೇಕು. ಇದು ಏರ್ಬಸ್ ಜೊತೆ ಕಾಂಪಿಟೇಷನ್ ಒಂದು ಸ್ಟಾರ್ಟ್ ಆಗುತ್ತೆ ವೇ ಬ್ಯಾಕ್ ಇನ್ 2011ಅಲ್ಲಿ. ಏರ್ಬಸ್ದು ಒಂದು A320 ಅಂತ ಒಂದು ಇದಿರುತ್ತೆ, ಏರ್ಕ್ರಾಫ್ಟ್ ಇರುತ್ತೆ. ಅದನ್ನ A320 ನಿಯೋಗೆ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಏರ್ಬಸ್ ಅದನ್ನು ಅಪ್ಗ್ರೇಡ್ ಮಾಡುತ್ತೆ. 2010-11 ಟೈಮಲ್ಲಿ ಆಗುತ್ತೆ ಇದು. ಓಕೆ. ಗ್ಲೋಬಲ್ ಕಾಂಪಿಟೇಷನ್ ಇದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಬ್ಬ ನಿಮ್ಮ ಕಾಂಪಿಟೇಟರ್ ಯಾವುದಾದ್ರೂ ಆ್ಯಕ್ಷನ್ ತೊಗೊಂಡು ನಿಮ್ಮ ಬಿಸ್ನೆಸ್ ಅದರಿಂದ ಬೀಳುತ್ತೆ ಅಂದರೆ ಯು ವಿಲ್ ಹ್ಯಾವ್ ಟು ಟೇಕ್ ಅನ್ ಆ್ಯಕ್ಷನ್ ಇನ್ ಅ ಸ್ವಿಫ್ಟ್ ಮ್ಯಾನರ್. ಇವರು ಬೋಯಿಂಗ್ 737 ಏನಿತ್ತು ಅದನ್ನು ಬೋಯಿಂಗ್ 737 ಮ್ಯಾಕ್ಸ್ ಅಂತ ಅಪ್ಗ್ರೇಡ್ ಮಾಡಿದ್ರು. ಬೋಯಿಂಗ್ 737 ವಾಸ್ ಅನ್ ಏಜಿಂಗ್ ಫ್ಲೀಟ್, ಲೆಟ್ ಮಿ ಟೆಲ್ ಯು. ಆ ಟೈಮಲ್ಲೇ ದಟ್ ವಾಸ್ ಅನ್ ಏಜಿಂಗ್ ಫ್ಲೀಟ್, ಆಲ್ಮೋಸ್ಟ್ ಬರ್ತಾ ಇತ್ತು ಅದಕ್ಕೆ. ಇವರು ಏನು ಮಾಡಿದ್ರು, ಬೋಯಿಂಗ್ 737 ಮ್ಯಾಕ್ಸ್ನ ಇದೇ ಪರ್ಫಾರ್ಮೆನ್ಸ್ ಎಲಿವೇಶನಿಗೋಸ್ಕರ ಅವರು ಎಂಜಿನ್ಸ್ ಏನಿತ್ತು ಅದು ಲೀಪ್ 1 ಬ್ರಾವೋ ಎಂಜಿನ್ ಅಂತ ಹೇಳ್ಬಿಟ್ಟು ಕರೀತಾರೆ, ಲೀಪ್ 1B ಅಂತ ಕರೀತಾರೆ ಎಂಜಿನ್ಸ್. ಆ ಎಂಜಿನ್ನ ಏನಿತ್ತು, ಇವರು ಇದನ್ನು ಆ ಎಂಜಿನ್ ಸ್ವಲ್ಪ ಈಗ ವಿಂಗ್ ಇದೆ ಅಂತ ಹೇಳಿದ್ರೆ, ನೀವು ಫ್ಯೂಸ್ಲಾಜ್ ಇದು ವಿಂಗ್ ಇದೆ, ಅದನ್ನು ಸ್ವಲ್ಪ ಮೇಲ್ಗಡೆಗೆ ಮತ್ತು ಸ್ವಲ್ಪ ಮುಂದ್ಗಡೆಗೆ ತೊಗೊಂಡ್ಬರ್ತಾರೆ. ಇದರಿಂದ ಏನಾಯಿತು, ಏರೋಡೈನಮಿಕ್ ಪ್ರಾಪರ್ಟೀಸ್ ಏನೇನಿತ್ತು ಅದು ಎಲ್ಲಾನು ಚೇಂಜ್ ಆಯಿತು. ಪಿಚ್ ಅಪ್ ಟೆಂಡೆನ್ಸಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತು. ಅಂದರೆ ವಿತೌಟ್ ಪೈಲಟ್ಸ್ ಎಫರ್ಟ್ ಏರ್ಕ್ರಾಫ್ಟ್ ಪಿಚ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇದ್ರ ಬಗ್ಗೆ ತುಂಬ ಪೈಲಟ್ಸ್ ಕಂಪ್ಲೇಂಟ್, ಬಿಕಾಸ್ ದಟ್ಸ್ ಅ ಸೀರಿಯಸ್ ಸೇಫ್ಟಿ ಇಶ್ಯೂ. ಬೋಯಿಂಗಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನು ಸಿಸ್ಟಮ್ಯಾಟಿಕಲಿ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು MCAS ಅಂತ ಒಂದು ಸಿಸ್ಟಮ್ ಇದನ್ನು ಬೋಯಿಂಗ್ ಏನು ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡುತ್ತೆ. ಅಂದರೆ ಅದು ಏನು ಹೇಳ್ತಾರೆ, ಮನ್ಯೂವರಬಿಲಿಟಿ ಕ್ಯಾರೆಕ್ಟರಿಸ್ಟಿಕ್ ಆಗ್ಯುಮೆಂಟೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದನ್ನು ಕರೀತಾರೆ, MCAS ಅಂತ ಹೇಳ್ಬಿಟ್ಟು. 2018-19ನಲ್ಲಿ 2 ಕ್ರ್ಯಾಶ್ ಏನಾಯ್ತಲ್ಲ, ಅದಕ್ಕೆ ಕಾರಣ ಇದೆ MCAS. ಅದರಿಂದ 2 ಏರ್ಕ್ರಾಫ್ಟ್ ಕ್ರ್ಯಾಶ್ ಆಯಿತು. ಸೊ ಆ ಕ್ರ್ಯಾಶಿಂದ ಏನಾಯಿತು, ಅವರ ಕ್ರೆಡಿಬಿಲಿಟಿ ಪೂರ್ತಿಯಾಗಿ ಬೋಯಿಂಗ್ದು ಏನಾಯಿತು ಹೋಯಿತು. ಇವತ್ತಿನವರೆಗೂ ಇದೇನಿತ್ತು, ಈ 787 ಇವತ್ತಿನವರೆಗೂ ಕ್ರ್ಯಾಶ್ ಆಗಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಕ್ರ್ಯಾಶ್. ಮುಂದೆ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ವೆಯ್ಟ್ ಮಾಡಬೇಕು, ಅದು ಇನ್ವೆಸ್ಟಿಗೇಷನಲ್ಲಿ ಅದು ಆಚೆ ಬರುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ಆಲ್ ಆಫ್ ದಿಸ್, ವಿಷಲ್ ಬ್ಲೋವರ್ಸ್ ಯಾರು ಇರ್ತಾರಲ್ಲ
ಅವರ ಮೋಸ್ಟ್ ಆಫ್ ದೆಮ್ ಅವರ ಅಂತ್ಯಗಳು ಇದೇ ರೀತಿ ಆಗುತ್ತೆ. ನೀವು ಪ್ರಪಂಚದಲ್ಲಿ ಎಲ್ಲಾದರೂ ನೋಡಿ, ಯಾರು ಹೇಳಿದ್ರು ಅವ್ನು ಬದುಕಲ್ಲ ಜಾಸ್ತಿ ದಿನ. ಬದುಕಲ್ಲ. ಲಾಬೀಸ್, ಓಕೆ, ದೀಸ್ ಆರ್ ಆಲ್ ಲಾಬೀಸ್. ಈ ಮನುಷ್ಯ ಹೇಳಿದ 2 ತಿಂಗಳಿಗೆ ಬದುಕಿರಲ್ಲ ಅವನು. US ಅನಾಥವಾಗಿ ನಿಗೂಢವಾಗಿ ಸತ್ತೋಗ್ಬಿಡ್ತಾನೆ ಮನುಷ್ಯ. US ಸೆನೆಟ್ ಅಲ್ಲಿ ಟೆಸ್ಟಿಫಿಕೇಶನ್ he is testified. US ಸೆನೆಟ್ ಅಲ್ಲಿ ತಪ್ಪಿದೆ ವಿಮಾನದಲ್ಲಿ, ಪ್ರಾಬ್ಲಮ್ ಇದೆ ಇದರಲ್ಲಿ ಅಂತ ಹೇಳಿದ್ರೆ ಮುಗಿದ ಕತೆ. he is a quality engineer. ಓಕೆ, ಜಾರ್ಜ್ ಅಂತ ನೀವು ಹೇಳಿದ್ರಲ್ಲ, he is a quality engineer. and ನಾನು ಆಸ್ ಅನ್ ಏರೋನಾಟಿಕಲ್ ಇಂಜಿನಿಯರ್ ನಾನು ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಟೇಕ್ ದೆಮ್ ಸೀರಿಯಸ್ಲಿ. ಓಕೆ, ನಿಮ್ಮ ಹತ್ರ ಏನೇ ಇರ್ಬೋದು, ಯು ಕ್ಯಾನ್ ಹ್ಯಾವ್ ದ ಬೆಸ್ಟ್ ಆಫ್ ದ ಡಿಸೈನ್ಸ್, ಬಟ್ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಲ್ವಾ, ಪ್ರೊಡ್ಯೂಸ್ ಮಾಡಿದಾಗ ಕ್ವಾಲಿಟಿ ಚೆಕ್ಸ್ ಇರುತ್ತಲ್ಲ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ಅನ್ ಏರ್ಕ್ರಾಫ್ಟ್ ಇನ್ ಪರ್ಟಿಕ್ಯುಲರ್ ಈಸ್ ದ ಕ್ವಾಲಿಟಿ ಆಸ್ಪೆಕ್ಟ್. ಸುದರ್ಶನ್ ಸರ್, ಒಂದು ಪಾಯಿಂಟ್ ಇದೆ ಸರ್ ನಂದು. ಸುಮಾರು 12,000 ಗಂಟೆಗಳ ಹಾರಾಟದ ಅನುಭವ ಇರತಕ್ಕಂಥ ನಿಮ್ಮನ್ನು ನಾನು ಈ ಪ್ರಶ್ನೆ ಕೇಳಬೇಕು. ಪೈಲಟ್ ಅಂತ ಬಂದಾಗ ಸರ್, ಅವನು ಪೈಲಟ್ಟು, ಅವನು ವಿಮಾನವನ್ನು ಚಲಾಯಿಸುವವನು ಅಷ್ಟೇ. ಅವನು ವಿಮಾನದ ಎಲ್ಲ ಪಾರ್ಟ್ಗಳು ರಿಪೇರಿ ಮಾಡಬಲ್ಲ, ಅದೆಲ್ಲ ಚೆನ್ನಾಗಿದೆ ಅಂಥೇಳಿ ಅವನಿಗೆ ಆ ಕ್ಷಣಕ್ಕೆ ಗೊತ್ತಾಗಬಲ್ಲಕ್ಕೆ ಅವನೇನು ಮೆಕ್ಯಾನಿಕ್ ಆಗಿರಲ್ಲ ಅವನು. ಬಟ್ ಈಗ ಅಹಮದಾಬಾದ್ಗೆ ಡೆಲ್ಲಿಯಿಂದ ಒಂದು ವಿಮಾನ ಬಂದಾಗ ನೆಕ್ಸ್ಟು ಅಲ್ಲಿಂದನೇ ಕರೆಕ್ಟಾಗಿ ಬಂದಿದೆ, ಇಲ್ಲಿಂದ ಲಂಡನ್ಗೆ ಏನು, ಇನ್ನು ಧೋರಣೆ ಏನಾದರೂ ಇರುತ್ತಾ, ಒಂದು ಥರೋ ಚೆಕಪ್ ಆಗುತ್ತಾ? ಯಾಕೆಂದರೆ ಈ ವಿಮಾನ 1 ಗಂಟೆ 5 ನಿಮಿಷದ ಆಜುಬಾಜಲ್ಲಿ ಟೇಕ್ ಆಫ್ ಆಗಬೇಕಾಗಿದ್ದಂಥ ವಿಮಾನ ಸರ್ ಇದು. 1 ಗಂಟೆ 5 ನಿಮಿಷ 10 ನಿಮಿಷದಲ್ಲಿ. ಅದಕ್ಕೆ ಮುಂಚೆ ಅವನು ಏನೋ ಕೇಳಿದ್ದ ಪೈಲಟ್, ಆದರೆ ಸರಿಯಾಗಿಲ್ಲ, ಅದು ಸರಿಯಾದಂಥ ಸಮರ್ಪಕ ಉತ್ತರ ಬರಲಿಲ್ಲ ಅಲ್ಲಿ ಅಂತ ಕೂಡ ಒಂದು ಮಾಹಿತಿ ಬರ್ತಾ ಇದೆ ಸರ್. ಈಗ ಒಂದು ಪೈಲಟ್ಗೆ ಇದು ನಾನು ಓಡಿಸ್ಬೋದು, ಇದು ಸರಿಯಾಗಿದೆ ಅಂಥೇಳಿ ರನ್ವೇಗೆ ತೆಗೆದುಕೊಂಡು ಹೋಗುವ ಹೊತ್ತಿನಲ್ಲೇ ಆ ಸ್ಪೀಡನ್ನು ಅವನು ಇನ್ನೂ ಪೂರ್ತಿ ರೀಚ್ ಆಗಿರಲ್ಲ, ಅಷ್ಟಲ್ಲಾಗಲಿ ಇಲ್ಲಿ ಏನೋ ಸಮಸ್ಯೆ ಇದೆ ಅರ್ಥ ಆಗಕ್ಕೆ ಸಾಧ್ಯನಾ ಸರ್? ಈಗ ನೋಡಿ, ಅಹಮದಾಬಾದ್ ಇಸ್ ನಾಟ್ ಎ ಮೇಂಟೆನೆನ್ಸ್ ಬೇಸ್. ಅಂದ್ರೆ ದೇ ವಿಲ್ ಜಸ್ಟ್ ಡೂ TRS ಅಂದ್ರೆ ಟರ್ನ್ ಅರೌಂಡ್ ಸರ್ವಿಸ್. ಅಂದ್ರೆ ಇಫ್ ಆಲ್ ದ ಸಿಸ್ಟಮ್ಸ್ ಆರ್ ಓಕೆ, ದೇ ವಿಲ್ ಸರ್ಟಿಫೈಡ್. ಬಟ್ ಏನಾದ್ರೂ ಒಂದು ಪೈಲಟ್ ಟೆಕ್ನಿಕಲ್ ಲಾಗ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಎಂಟರ್ ಮಾಡಿದ್ರೆ ಈ ತರ there is a problem. In some videos are there, air conditioning ಕೆಲಸ ಮಾಡ್ತಿರ್ಲಿಲ್ಲ from Delhi to Ahmedabad ಅಂತ ಹೇಳಿ. We don't know, but if the pilot has logged it in the technical log, then it is supposed to be rectified by the qualified engineer. And he should be a DGCA qualified engineer. So ಅದು ಆಗಿತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು the delay factor may be attributed to this technical snag and the rectification. ಏನೋ ನಡೆಯುತ್ತೆ, ಯಾಕಂದ್ರೆ ಅಲ್ಲಿ DGCA engineer ಇಲ್ಲ to certify that it is rectified properly ಅಂದ್ರೆ there is some kind of shortcut must have been taken. ಹೇಳಕ್ಕಾಗಲ್ಲ. ಆಮೇಲೆ ನೀವು ಸ್ಪೀಡಿಗೆ ಬಂದಾಗ, see, when the entire flight plan is fed in the computer, adu we will get the speed. What is V1 speed, what is VR speed, and what is V2 speed antali. V1 andre this is the decision speed, to go or not to go. If there is any problem before V1, the pilot is supposed to reject takeoff and stop the aircraft within the available length of the runway. Then VR andre the first officer will say, okay, rotate. Rotate andre he will just rotate the aircraft and the aircraft will get into the air. Then V2 andre by end of the runway 35 feet alli he is supposed to reach the screen height. A screen height alli the aircraft is supposed to attain V2 speed. V2 andre take off safety speed. Andre now the controls are effective. If you want to turn or if you want to climb, V2 speed ante ಹೇಳಿ. So when then 400 feet ವರೆಗೂ ಅವರು ಕ್ಲೈಂಬ್ ಮಾಡಿದಾಗ, that is what is also called screen height. Then thereafter it is safe even if there is. ನನಗೆ ಏನೋ ಒಂದು ನಿನ್ನೆಯಿಂದ ಗೊಂದಲ ನಡೀತಿರೋದು ಅಂದ್ರೆ, ನೋಡಿ, there is a PM and there is a PM, pilot flying and pilot monitoring. Not necessarily the captain always flies. It is the co-pilot also flies, and the captain becomes a pilot monitoring. So pilot flying is always controlling the aircraft and looking out for birds.
pilot monitoring is his head is inside. I mean, eyes are inside, and he will follow the captain's order. ಓಕೆ So immediately after takeoff, the pilot monitoring will call out ಪಾಸಿಟಿವ್ ರೇಟ್ ಅಥವಾ ಪಾಸಿಟಿವ್ ಕ್ಲೈಮ್. ನಾವು ಏರ್ಬಸ್ ಅಲ್ಲಿ ಪಾಸಿಟಿವ್ ಕ್ಲೈಮ್ ಅಂತ ಹೇಳ್ತೀವಿ. ಪಾಸಿಟಿವ್ ಕ್ಲೈಮ್ ಅಂದ್ರೆ ವರ್ಟಿಕಲ್ ಸ್ಪೀಡ್ ಇಂಡಿಕೇಟರ್ ಅಲ್ಲಿ ಇಟ್ ಶೋಸ್ ಪಾಸಿಟಿವ್ ಕ್ಲೈಮ್ ಅಬೌಟ್ 1000 feet or so. Then the pilot flying will say gear up. Okay. Gear up ಅಂದ್ರೆ ಅಂಡರ್ ಕ್ಯಾರೇಜ್ wheels. It happens within 60 to 80 feet. ಓಕೆ I've seen this aeroplane flying with gear down at 400 feet. So, ನಿಮಿಷಕ್ಕೆ there is a problem. 675 ಅಡಿ ವೇಗದಲ್ಲಿ ಕೆಳಗಡೆ ಬರ್ತಾ ಇತ್ತ ವಿಮಾನ ಅಂತ. There is a problem in configuration. ಯಾಕಂದ್ರೆ the wheels are supposed to go up ಓಕೆ first. Then the flaps will go up later when the speed builds up. ಇದರಲ್ಲಿ we have seen flaps are gone up and the wheels are down. ಓಕೆ So, I mean, this is my individual perception. I don't want to, comment on the first officers or the pilot monitoring's performance or efficiency. Okay. But this has been troubling me for last 24 hours.